ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸಿಂಪಲ್ ಸಾರಿ ಕೊಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿರೋವಂಥದ್ದು, ರಿಂಗ್ ಬೀಡ್ಸ್ ಬಳಸಿ ಮಾಡೋವಂಥದ್ದು. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು 0.75 mm ತೊಗೊಂಡಿದ್ದೀನಿ, ಯಾವಾಗ ಹಾಗೆ. ಆಮೇಲೆ ದಾರಕ್ಕೆ ಈ ರೀತಿ ಸ್ಮಾಲ್ ಬೀಡ್ಸನ್ನು ಪೋಣಿಸಿ ಇಟ್ಟಿದ್ದೀನಿ. ನೀವು ಹೆಂಗಾದರೂ ಪೋಣಿಸ್ಕೋಬೋದು, ಸೂಜಿ ದಾರ ಮೂಲಕ ಅಥವಾ ಕ್ರೋಶೆ ಹುಕ್ಕಿನ ಮೂಲಕ. ನಾನು ಮೊದಲೇ ತೋರಿಸ್ತೀನಿ, ನಾನು ಕ್ರೋಶೆ ಹುಕ್ ಮೂಲಕ ಸೇರಿಸ್ಕೊಳ್ತೀನಿ. ತುಂಬ ಈಸಿಯಾಗಿ ಸೇರಿಸ್ಕೊಳ್ಳೋಕ್ಕಾಗತ್ತೆ. ಅದರಿಂದ ಮೊದಲಿಗೆ ದಾರ ಲಾಕ್ ಮಾಡಿ ಬಟ್ಟೆಗೆ ಈ ಥರ ಡಬಲ್ ಲಾಕ್ ಮಾಡ್ತೀನಿ ನಾನು ಯಾವಾಗಲೂ. ಈ ಥರ ಹತ್ರ 2 ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ 3 ಚೈನ್, ಫಸ್ಟಿಗೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಈ ರೀತಿ ಕರೆಕ್ಟಾಗಿ ಸೇರಿಸ್ಕೊಳ್ಳಿ, ಸಿಂಗಲ್ ಕ್ರೋಶೆ ಹಾಕಿ. ಮತ್ತೆ 3 ಚೈನ್ ಮಾಡಿಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಆ 3 ಚೈನನ್ನು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ, ಅಳತೆ ಕರೆಕ್ಟಾಗಿ ಸೇರಿಸ್ಕೊಳ್ಳಿ. ಈಗ ರಿಂಗ್ ಬೀಡ್ ಸೇರಿಸ್ತಾ ಇದ್ದೀನಿ ನಾನು. ಇದರಲ್ಲಿ ರಿಂಗ್ ಬೀಡಲ್ಲಿ ಆರ್ಚ್ ಮಾಡ್ಕೊಳ್ಳೋದು. ರಿಂಗ್ ಬೀಡ್ ಜೊತೆ ಮಧ್ಯದಲ್ಲಿ ಒಂದು ರೌಂಡ್ ಬೀಡ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕ್ರೋಶೆ ಹುಕ್ಕಿಗೆ ಸೇರಿಸ್ಕೊಂಡು ಆಮೇಲೆ ದಾರಕ್ಕೆ ಸೇರಿಸ್ಕೊಳ್ಳೋದು. ನಿಮ್ಗೆ ಗೊತ್ತಿದೆ ರಿಂಗ್ ಬೀಡ್ ಸೇರಿಸೋದು, ನಾನು ಮೊದಲೇನು ತೋರಿಸಿದ್ದೀನಿ. ಈ ಬೀಡ್ ಲಾಕ್ ಮಾಡಿಬಿಟ್ಟು ಇದನ್ನು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. ಆಮೇಲೆ ನೆಕ್ಸ್ಟು 3 ಸಾರಿ 3 ಚೈನ್ ಮಾಡ್ಕೋಬೇಕು. ಒಂದು ಸಾರಿ 3 ಚೈನು ಬಟ್ಟೆಗೆ ಲಾಕು, ಒಂದು ಸಾರಿ ಆಯಿತು. ಇನ್ನೊಂದು ಸಾರಿ 1 2 3 ಬಟ್ಟೆಗೆ ಲಾಕು, ಮತ್ತೊಂದು ಸಾರಿ 3ನೇ ಸಾರಿ 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ ಅಳತೆ ನೋಡ್ಕೊಂಡು ಈ ಥರ. ಮತ್ತೆ ರಿಂಗ್ ಬೀಡ್ ಸೇರಿಸಿ. ಈಗ ಇಲ್ಲಿ ರಿಂಗ್ ಬೀಡು ಕ್ರೋಶೆ ಹುಕ್ಕಿಂದ ದಾರಕ್ಕೆ ಈ ಥರ ಸೇರಿಸ್ಕೊಳ್ಳಿ. ಆಮೇಲೆ ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಈ ಥರ ಪೂರ್ತಿ ಮಾಡ್ಕೊಂಡು ಹೋಗಿ. ಮಧ್ಯದಲ್ಲಿ 3 ಸಾರಿ 3 ಚೈನು, ಬೀಡು 3 ಸಾರಿ 3 ಚೈನು, ಎಂಡಿಗೆ ಮತ್ತು ಸ್ಟಾರ್ಟಿಂಗಲ್ಲಿ 2 ಸಾರಿ 3 ಚೈನು ಅಷ್ಟೇ. ಇದು ಸಿಂಪಲ್ ಆರ್ಚ್, ಅಂದರೆ ಸಿಂಗಲ್ ಆರ್ಚ್ನ ಬೇಸು. ಈ ಥರ ಪೂರ್ತಿ ಮಾಡಿದ್ದೀನಿ ಒಂದು ಸ್ವಲ್ಪ. ಈಗ ಅಲ್ಲಿ ದಾರ ಕಟ್ ಮಾಡಿ ಮತ್ತೆ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಲಾಕಿನ ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ, ಆವಾಗಲೇ ಚೆನ್ನಾಗಿ ಬರೋದು ಅದು ಫಿನಿಶಿಂಗು. ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ ಫಸ್ಟಿನ 3 ಚೈನ್ ಇರೋದು ಕುಚ್ಚಿಗೆ, ಅಲ್ಲಿ ನೀವು ಚೈನೇ ಹಾಕ್ಕೋಬೋದು. ನಾನಿಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಚೈನ್ನ ಮೇಲೆ ಚೈನು ಹಾಕ್ಕೋಬೋದು, ನಾನು ಆ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಅದು ಕುಚ್ಚಿಗಿರೋದಲ್ವಾ, ಆದ್ದರಿಂದ ನೀವು ಹಾಗೆ ಬೇಕಾದ್ರೂ ಮಾಡ್ಕೋಬೋದು. ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಆ ಫಸ್ಟ್ 3 ಚೈನ್ನ ಲಾಕಲ್ಲಿ. ಈಗ ನೆಕ್ಸ್ಟ್ ಬೀಡ್ ಪಕ್ಕ ಚೈನಲ್ಲಿ 1 ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 1 ಅಥವಾ 2 ನೀವು ಜಾಗ ಇದ್ದಂಗೆ 1 ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈಗ ಬೀಡ್ನ ಒಳಗಡೆ, ರಿಂಗ್ ಬೀಡ್ ಒಳಗಡೆ, ಮಿಡ್ಲ್ ಬೀಡ್ ಮತ್ತು ರಿಂಗ್ ಬೀಡ್ನ ಮಧ್ಯದಲ್ಲಿ 1 ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಬೀಡಲ್ಲಿ 2 ಚೈನು, ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಳ್ಳಿ. ಮತ್ತು 1 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ ಅದೇ ರಿಂಗ್ ಬೀಡಲ್ಲಿ. ಆ 2 ಚೈನು 1 ಡಬಲ್ ಕ್ರೋಶೆ ಈಕ್ವಲ್ಲು. ಈಗ 1 ಡಬಲ್ ಕ್ರೋಶೆ ಹಾಕಿದರೆ 2 ಡಬಲ್ ಕ್ರೋಶೆ ಆದಂಗೆ ಆಗುತ್ತೆ. ಈಗ ದಾರದಿಂದ ಬೀಡ್ ತಗೊಂಡು ಬನ್ನಿ. ದಾರದಲ್ಲಿ ಪೋಣಿಸಿ ಇಟ್ಕೊಂಡಿದ್ದೀನಲ್ವ, ಅದರಿಂದ ಬೀಡ್ ತಗೊಂಡು ಬರ್ತಾಯಿದ್ದೀನಿ. ಬೀಡ್ ತಗೊಂಡು ಬಂದು ಆಮೇಲೆ ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಂಡು ರಿಂಗ್ ಬೀಡಲ್ಲಿ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಬೀಡನ್ನು ಫ್ರಂಟ್ ಸೈಡಿಗೆ ತಂದುಕೊಳ್ಳಿ, ಆಮೇಲೆ 2 ಮಾಡ್ಕೊಳ್ಳಿ. ಥರ್ಡ್ ಒನ್ನಿಂದು ಫಸ್ಟ್ 2 ಚೈನ್ 1 ಡಬಲ್ ಕ್ರೋಶೆ, ಮತ್ತೊಂದು ಡಬಲ್ ಕ್ರೋಶೆ, ಮತ್ತು ಬೀಡ್ ತಂದು 1 ಡಬಲ್ ಕ್ರೋಶೆ. ಈಗ ಇನ್ನೊಂದು ಡಬಲ್ ಕ್ರೋಶೆ, ಅಂದರೆ 4 ಡಬಲ್ ಕ್ರೋಶೆ ಆಯಿತು. ಈಗ 2 ಚೈನ್ ಮಾಡಿಕೊಂಡು ಅದೊಂದು ಡಬಲ್ ಕ್ರೋಶೆ ಈಕ್ವಲ್ ಆಗುತ್ತೆ. ಈ ರಿಂಗ್ ಬೀಡಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ, ಅಂದರೆ ಒಟ್ಟು 5 ಡಬಲ್ ಕ್ರೋಶೆ ಆದಂಗೆ ಆಗುತ್ತೆ. 3ನೇದಲ್ಲಿ ಬೀಡ್ ಹಾಕಿದ್ದೀವಿ ಮಿಡ್ಲಿಂದಲ್ಲಿ. ಬೀಡ್ ಬೇಡ ಅಂದರೆ ಹಾಗೆ ಮಾಡ್ಕೋಬೋದು ನೀವು, ಬೀಡ್ ಬೇಕು ಅಂದರೆ ಉಪಯೋಗಿಸ್ಕೋಬೋದು. ಈಗ ಇಲ್ಲಿ ಲಾಕ್ ಮಾಡಿದಲ್ಲಿಂದಲೇ 2 ಚೈನ್ ಹಾಕ್ಕೊಳ್ಳಿ, ಅದೊಂದು ಡಬಲ್ ಕ್ರೋಶೆ ಈಕ್ವಲ್. ಈಗ ನೆಕ್ಸ್ಟು 2ನೇ ಡಬಲ್ ಕ್ರೋಶೆ, ಫಸ್ಟ್ 2 ಚೈನ್ ಅಲ್ಲದೆ ಇನ್ನೊಂದು ಡಬಲ್ ಕ್ರೋಶೆ. 3ನೇದಲ್ಲಿ
ಬೀಡ್ ತರಬೇಕು ದಾರದಿಂದ. ಬೀಡ್ ತಂದು ಆಮೇಲೆ ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಂಡು ರಿಂಗ್ ಬೀಡಲ್ಲಿ ದಾರ ತಂದು ಈಗ ಬೀಡನ್ನು ಫ್ರಂಟ್ ಸೈಡಿಗೆ ಮಾಡಿ ಆಮೇಲೆ ಎರಡೊಂದು. ಈಗ ಇದು ಮಿಡ್ಲ್ ಪೆಟಲ್ ಆಗಿರೋದ್ರಿಂದ ಇಲ್ಲಿ 3 ಚೈನ್. ಈಗ ಆ ಬೀಡ್ ಹಾಕಿದ ಮೇಲೆ 3 ಚೈನ್, ಆ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಂಡು ನೋಡಿ, ಈ ಡಬಲ್ ಕ್ರೋಶೆ ಎಂಡಲ್ಲಿ ಅಂದರೆ ಚೈನ್ ಸ್ಟಾರ್ಟ್ ಆಗೋಲ್ಲಿ 2 ದಾರ ಇರುತ್ತೆ, ಅಲ್ಲಿ ದಾರ ತಂದು ಲಾಕ್ ಮಾಡಬೇಕು ಪೀಕೋ. ಆಮೇಲೆ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. 4ನೇದು ಒಂದು ಪೀಕೋ ಮಾಡ್ತೀನಿ ಇಲ್ಲಿ ಮಿಡ್ಲ್ ಪೆಟಲಲ್ಲಿ. ಮತ್ತೆ 2 ಚೈನ್ ಹಾಕ್ಕೊಂಡು ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಫಸ್ಟ್ ಪೆಟಲಲ್ಲಿ ಮಾಡಿಲ್ಲ, ಈಗ ಸೆಕೆಂಡ್ ಪೆಟಲಲ್ಲಿ ಮಾಡಿದ್ದೀನಿ, ಅದು ಮಿಡ್ಲ್ ಆಗಿರುತ್ತೆ. ಇನ್ನೊಂದು ಪೆಟಲ್ ಮಾಡಿದರೆ 3 ಪೆಟಲ್ ಆಗುತ್ತೆ. 3 ಪೆಟಲ್ನ ಸಿಂಪಲ್ ಡಿಸೈನ್ ಇದು, ಫ್ಲವರ್ ಡಿಸೈನು. ಮತ್ತೆ 2 ಚೈನ್, ಇದೊಂದು ಡಬಲ್ ಕ್ರೋಶೆ ಈಕ್ವಲು ಸ್ಟಾರ್ಟಿಂಗಿನ ಪೆಟಲ್ ಹೆಂಗೆ ಮಾಡಿದ್ದೀವೋ ಹಾಗೆ. 2ನೇದು ಡಬಲ್ ಕ್ರೋಶೆ. ಆಮೇಲೆ ಬೀಡ್ ತಗೊಂಡು ಬನ್ನಿ. ಬೀಡ್ ತಗೊಂಡ್ಬಂದು ಆಮೇಲೆ ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಳ್ಳಿ. ಆಮೇಲೆ ಬೀಡ್ ಫ್ರಂಟಿಗೆ ಮಾಡಿ ಎರಡೊಂದು. ಈಗ ನೆಕ್ಸ್ಟು 4th ಡಬಲ್ ಕ್ರೋಶೆ ಹಾಕ್ಕೋಬೇಕು. ಈ ಥರ ಮತ್ತೆ 2 ಚೈನು ಮತ್ತು ಸಿಂಗಲ್ ಕ್ರೋಶೆ. ಇಲ್ಲಿಗೆ ಆರ್ಚ್ ಮುಗಿಯುತ್ತೆ. ಅಂದರೆ 3 ಪೆಟಲ್ನ ಆರ್ಚು. ಫಸ್ಟ್ 2 ಸಿಂಪಲ್ ಪೆಟಲ್, ಮಿಡ್ಲಲ್ಲಿ ಪೀಕೋ ಮಾಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಫ್ಲವರ್ ಶೇಪು. ಮಧ್ಯದ 3 ಪೆಟಲ್ ಸಪ್ರೇಟಾಗಿ ಕಾಣುತ್ತೆ, ಆಮೇಲೆ ಮಧ್ಯದ ಪೆಟಲಲ್ಲಿ ಪೀಕೋ ಇರುತ್ತೆ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ 3 ಚೈನಲ್ಲಿ ಅದನ್ನು ಲಾಕ್ ಮಾಡಿ ಲಾಕಲ್ಲಿ ಲಾಕ್ ಮಾಡಿ. ಬೇಕು ಅಂದರೆ ಜಾಗ ಇದ್ದರೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಮತ್ತು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ. ನೆಕ್ಸ್ಟು 3 ಚೈನು ಕುಚ್ಚಿಗಿರೋದು, ಇದನ್ನು ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ ಬೀಡ್ ಪಕ್ಕದ 3 ಚೈನಲ್ಲಿ 1 ಅಥವಾ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಜಾಗ ಇದ್ದಂಗೆ 2 ಸಿಂಗಲ್ ಕ್ರೋಶೆ. ಆಮೇಲೆ ಬೀಡಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ಕೋಬೇಕು. ಈಗ ಫಸ್ಟ್ ಆರ್ಚ್ ಹೆಂಗೆ ಮಾಡಿದರೆ ಅದೇ ರೀತಿ ಬೀಡಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು ಒಂದು. ಆಮೇಲೆ 2 ಚೈನು. ಆಮೇಲೆ ಡಬಲ್ ಕ್ರೋಶೆ. ಆಮೇಲೆ ಬೀಡ್ ತನ್ನಿ ದಾರದಿಂದ. ಬೀಡ್ ತಂದ ಮೇಲೆ ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಬೀಡ್ ತರೋಕ್ಕಿಂತ ಮೊದಲೇ ಕ್ರೋಶೆ ಹುಕ್ಕಿಗೆ ದಾರ ಸುಂದಬಾರ್ದು. ಬೀಡನ್ನು ಫ್ರಂಟ್ ಸೈಡಿಗೆ ಮಾಡಿ ಮತ್ತೆ ಎರಡೊಂದು ಮಾಡಿ ಡಬಲ್ ಕ್ರೋಶೆ ಕಂಪ್ಲೀಟ್ ಮಾಡಿ. ಆಮೇಲೆ 2 ಚೈನ್ ಹಾಕಿ, ಇನ್ನೊಂದು ಡಬಲ್ ಕ್ರೋಶೆ ಮಾಡಿಬಿಟ್ಟು 2 ಚೈನ್ ಹಾಕಿ ಸಿಂಗಲ್ ಕ್ರೋಶೆಗೆ, ಅಂದರೆ ಒಟ್ಟು 5 ಆಗುತ್ತೆ. ಬೀಡ್ನ ಆ ಕಡೆ ಈ ಕಡೆ ಒಂದು ಡಬಲ್ ಕ್ರೋಶೆ ಇರುತ್ತೆ. ಫಸ್ಟ್ 2 ಚೈನು, ಮತ್ತೊಂದು ಡಬಲ್ ಕ್ರೋಶೆ, ಮತ್ತು ಬೀಡ್ ತಂದು ಡಬಲ್ ಕ್ರೋಶೆ, ಮತ್ತೊಂದು ಡಬಲ್ ಕ್ರೋಶೆ ಆಗಿ 2 ಚೈನ್ ಆಗಿ ಸಿಂಗಲ್ ಕ್ರೋಶೆ. ಈಗ ಎಲ್ಲಿ ಲಾಕ್ ಮಾಡಿದ್ದೀರೋ ಅಲ್ಲೇ ಮತ್ತೆ 2 ಚೈನ್ ಮಾಡ್ಕೊಳ್ಳಿ, ಅದೊಂದು ಡಬಲ್ ಕ್ರೋಶೆ ಈಕ್ವಲು, ಇನ್ನೊಂದು ಡಬಲ್ ಕ್ರೋಶೆ. ಈಗ ಮಿಡ್ಲ್ ಪೆಟಲ್ ಇದು, 3ನೇದಲ್ಲಿ ದಾರದಿಂದ ಬೀಡ್ ತಂದು ಆಮೇಲೆ ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಂಡು ಡಬಲ್ ಕ್ರೋಶೆ ಮಾಡಿ ಬೀಡ್ ಫ್ರಂಟ್ ಸೈಡಿಗೆ ತನ್ನಿ, ಎರಡೊಂದು. ಇಲ್ಲಿ ಪೀಕೋ ಮಾಡ್ಕೋಬೇಕು 2ನೇ ಪೆಟಲ್ ಆಗಿರೋದ್ರಿಂದ. 3 ಚೈನ್ ಮಾಡಿಕೊಂಡು ನೋಡಿ, ಈ ಚೈನ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ 2 ದಾರ ಬರುತ್ತೆ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಅದು. ಆ ದಾರದಲ್ಲಿ ಕ್ರೋಶೆ ಹುಕ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಡಬಲ್ ಕ್ರೋಶೆ, 4th ಡಬಲ್ ಕ್ರೋಶೆ ಇದು. ಬೀಡ್ ಹಾಕಿದ ಮೇಲೆ ಪೀಕೋ ಮಾಡ್ಕೋಬೇಕು ಮಿಡ್ಲಲ್ಲಿ, ಮತ್ತು 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಪೆಟಲ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಈಗ ಇನ್ನೊಂದು ಪೆಟಲು 2 ಚೈನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಎಲ್ಲಿ ನೀವು ಲಾಕ್ ಮಾಡಿದ್ದೀರೋ ಅಲ್ಲಿಂದಲೇ 2 ಚೈನ್ ಮಾಡ್ಕೊಳ್ಳಿ. 1 2 ಮತ್ತು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಇಲ್ಲಿ. ಮತ್ತು ಬೀಡ್ ತಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ದಾರದಿಂದ.
ಈ ಥರ ಬೀಡ್ ತನ್ನಿ, ಮತ್ತು ದಾರ ಸುತ್ತಿ ಕ್ರೋಶೋಕಿಗೆ ದಾರ ತಂದು ಬೀಡನ್ನು ಫ್ರಂಟಿಗೆ ತಂದುಬಿಟ್ಟು ಇದು ಡಬಲ್ ಕ್ರೋಶೆ ಕಂಪ್ಲೀಟ್ ಮಾಡಬೇಕು ನೀವು. ಒಂದು ಇಲ್ಲಿ ಪೀಕ ಇಲ್ಲ, ಇನ್ನೊಂದು ಡಬಲ್ ಕ್ರೋಶೆ ಮಾಡಿಕೊಂಡು ಮಿಡ್ಲಲ್ಲಿ ಮಾತ್ರ ಪೀಕ್ ಹಾಕ್ತೀನಿ. 3 ಪೆಟಲಲ್ಲಿ ನಡುವಿನ ಪೆಟಲಲ್ಲಿ ಪೀಕೋ ಮಾಡೋದು. 3 ಪೆಟಲ್ ಮಾಡ್ತೀವಿ ಒಂದೊಂದು ಆರ್ಚಲ್ಲಿ. 2 ಚೈನು ಲಾಕ್. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕಲ್ಲಿ ಲಾಕ್ ಮಾಡಿ, ಮತ್ತು 3 ಚೈನ್ ಕುಚ್ಚಿಗೆ ಮಾಡಿಕೊಂಡು ನೆಕ್ಸ್ಟ್ ಆರ್ಚ್. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ತುಂಬ ಸಿಂಪಲ್ ಡಿಸೈನು, ಬೇಗ ಆಗುತ್ತೆ. ಆದರೆ ಸೀರೆಗೆ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಮಾಡಿ ನೋಡಿ. ರಿಂಗ್ ಬೀಡಲ್ಲಿ ಮಾಡಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ. ಮಧ್ಯದಲ್ಲಿ ರಿಂಗ್ ಬೀಡು ರೌಂಡ್ ಬೀಡು ಇರುತ್ತಲ್ವ, ಚೆನ್ನಾಗಿ ಕಾಣಿಸುತ್ತೆ. ಇದು ಫುಲ್ಲು ನೀವು ಮಾಡಿದಾಗ ಪೂರ್ತಿ ಸೀರೆ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ನೋಡಿ, ಈಗ ಕುಚ್ಚು ಹಾಕ್ಕೊಳ್ಳೋಣ ಇದಕ್ಕೆ. ಇದು ಕುಚ್ಚು ಅಷ್ಟೇ ನಾನು ನಾರ್ಮಲ್ಗಿಂತ ಸ್ವಲ್ಪ ವ್ಯತ್ಯಾಸ ಮಾಡಿದ್ದೀನಿ. ಅಂದರೆ ಒಂದು ಬೀಡ್ ಹಾಕಿ ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. ಕುಚ್ಚಿನ ಮಧ್ಯದಲ್ಲಿ ಬೀಡ್ ಬರುತ್ತೆ ನೋಡಿ. ಈ ಥರ 127 ದಾರ ತಗೊಂಡಿದ್ದೀನಿ. ಇದನ್ನು ಈ ಥರ 3 ಚೈನ್ ಇದೆಯಲ್ವ ಅಲ್ಲಿ ಮೇಲಿಂದ, ಇದು ಫ್ರಂಟ್ ಸೈಡಲ್ಲಿ ಇದೆ ಸೀರೆ, ಫ್ರಂಟ್ ಸೈಡಲ್ಲಿ ನಾನು ಬೀಡ್ ಹಾಕಿರೋದ್ರಿಂದ. ಯಾವಾಗಲೂ ನಾನು ಬ್ಯಾಕ್ ಸೈಡಿಂದ ಹಾಕೋದು, ಇವತ್ತು ಬೀಡ್ ಹಾಕೋದ್ರಿಂದ ಫ್ರಂಟ್ ಸೈಡಿಗೆ ಮಾಡ್ತಾಯಿದ್ದೀನಿ. ಈ ಥರ ದಾರ ಗಮ್ ಹಾಕಿ ಒಂದು ಎಂಡಿಗೆ ಗಮ್ ಹಾಕಿ ಒಂದು ಇದು ಮಾಡಿದ್ದೀನಿ 127 ದಾರ. ಇದನ್ನು ಈ ಥರ ಎಳ್ಕೊಳ್ಳಿ, ನೀಟಾಗಿ ಎಳ್ಕೊಳ್ಳುವಾಗಲೇ ಸಾಧ್ಯ ಆದಷ್ಟು ನೀಟ್ ಮಾಡ್ಕೊಳ್ಳಿ, ದಾರ ಉಳಿಯೋದು ಹಾಗೆ. ಈ ಥರ ಮಾಡಿ. ಇದು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಇಟ್ಕೊಳ್ಳಿ. ಒಂದು ಸ್ವಲ್ಪ ಉದ್ದ ಇಟ್ಕೊಳ್ಳಿ, ಯಾಕಂದರೆ ಟ್ರಿಮ್ ಮಾಡಬೇಕಾಗತ್ತೆ ಆಮೇಲೆ ಒಂದೇ ರೀತಿ ಆಗಲ್ಲ ಅಂದರೆ ಕಟ್ ಮಾಡೋಕ್ಕೆ. ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಈಗ ಸೂಜಿಗೆ 2 ಎಳೆ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ನಾರ್ಮಲ್ ಹೊಲಿಯೋ ಸೂಜಿ ಇದು ಜರಿ ಥ್ರೆಡ್ಡು. ಇದನ್ನು ಬ್ಯಾಕ್ ಸೈಡಿಂದ ಮಿಡ್ಲಲ್ಲಿ ಚುಚ್ಚಿ ಈಚೆ ತನ್ನಿ. ಈಚೆ ತಂದು ಉದ್ದ ಎಳೆದಾಗ ಕೊನೆ ಇದೆಯಲ್ವ ಸ್ವಲ್ಪ ಉದ್ದಕ್ಕೆ, ಅದನ್ನು ಇದರ ಜೊತೆ ಹಿಡ್ಕೋಬೇಕು ನಾವು. ಈ ಕುಚ್ಚಿನ ಜೊತೆ ಈ ಕೈಯಲ್ಲಿ ಹಿಡ್ಕೋಬೇಕು, ಕುಚ್ಚಿನ ಜೊತೆನೇ ಹಿಡ್ಕೋಬೇಕು. ಆಮೇಲೆ ಫುಲ್ಲು ಎಲ್ಲ ಸೇರಿಸಿ ಗಂಟು ಮಾಡ್ಕೋಬೇಕು. ಸೂಜಿನ ಆ ಕಡೆಯಿಂದ ತಗೊಂಡ್ಬಂದಾಗ ನೋಡಿ ಈ ಥರ ಅದರಲ್ಲಿ ಒಂದು ಸ್ವಲ್ಪ ರಿಂಗ್ ಥರ ಇರುತ್ತೆ. ಆ ರಿಂಗಿನ ಒಳಗಡೆಯಿಂದ ದಾರ ತಗೊಂಬನ್ನಿ. ಸಾಮಾನ್ಯವಾಗಿ ನಾವು ಗಂಟು ಮಾಡೋದು, ಗಂಟು ಸೈಡಿಗೆ ಬರೋ ಥರ ಮಾಡ್ಕೊಳ್ಳಿ, ಆದಷ್ಟು ರೈಟ್ ಸೈಡಿಗೆ. ಈ ಥರ ದಾರನ ಅದರ ಸೂಜಿ ಒಳಗಡೆಯಿಂದ ತರಬೇಕು, ಆವಾಗ ಗಂಟಾಗತ್ತೆ. ಈ ಥರ 3 ಸರಿ ಮಾಡ್ಕೊಳ್ಳಿ. ಗಂಟನ್ನು ರೈಟ್ ಸೈಡಿಗೆ ತನ್ನಿ, ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಈ ಥರ 3 ಸಾರಿ ಅಥವಾ 4 ಸಾರಿ ಮಾಡ್ಕೊಳ್ಳಿ. 3 ಸಾರಿ ಮಾಡಿದರೆ ಸಾಕು. ಈಗ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ, ಸ್ಮಾಲ್ ಬೀಡು. ಈ ಥರ ಇದೆ, ಸೂಜಿಗೆ ಬೀಡ್ ಸೇರಿಸ್ತಾ ಇದ್ದೀನಿ. ಈಗ ಸೈಡ್ ನಿಂತ್ಕೊಳ್ಳುತ್ತೆ ಬೀಡು. ಈಗ ರೌಂಡಿಂದ ಮತ್ತೆ ಸೂಜಿ ತಂದು ಗಂಟು ಹಾಕ್ತೀವಲ್ವ, ಈ ಥರ ಸೂಜಿ ತಂದು ದಾರನ ಸುತ್ತಿ ಜರಿ ಥ್ರೆಡ್ಡು ಎಳ್ಕೊಳ್ಳಿ. ಗಂಟಾಗುತ್ತೆ. ಗಂಟನ್ನು ಈ ಕಡೆ ಲೆಫ್ಟ್ ಸೈಡಿಗೆ ಮಾಡಿ, ಆಗ ಬೀಡ್ ಮಧ್ಯಕ್ಕೆ ಬರುತ್ತೆ. ಗಂಟು ಮಧ್ಯವೇ ಮಾಡಿದರೆ ಬೀಡ್ ತುಂಬ ಎದ್ದು ಬರುತ್ತೆ, ಆದ್ದರಿಂದ ಅದಷ್ಟು ಚೆನ್ನಾಗಿ ಕಾಣಲ್ಲ. ಗಂಟು ಸೈಡಿಗೆ ಮಾಡ್ಕೊಳ್ಳಿ. ಆಮೇಲೆ ಬೀಡ್ ಹಾಕಿದ ಮೇಲೆ ಲೆಫ್ಟಿಗೆ ಮಾಡ್ಕೊಳ್ಳಿ, ಆವಾಗ ಮಿಡ್ಲಿಗೆ ಬರುತ್ತೆ ಬೀಡು. ಚೆನ್ನಾಗಿ ನಿಂತ್ಕೊಳ್ಳುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈಗ ಗಂಟು ಬೀಡ್ನ ಅಡಿಗೆ ಬರೋ ಥರ ಗಂಟು ಹಾಕ್ಕೋಬೇಕು. ಅದಾದಮೇಲೆ ಈ ಥರ ಒಂದೇ ರೀತಿ ಮಾಡಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ಬೇಕು ಅಂದರೆ ಅದನ್ನು ಟ್ರಿಮ್ ಮಾಡ್ಕೋಬೋದು ನೀವು. ಈ ಥರ ಮಾಡಿಕೊಂಡು ನೋಡಿ, ಒಂದೇ ರೀತಿ ಇಲ್ಲಲ್ಲ, ಆಮೇಲೆ ಟ್ರಿಮ್ ಮಾಡಿದರೆ ನೀಟಾಗಿ ಬರುತ್ತೆ. ಈ ಥರ ಎಲ್ಲ ಕುಚ್ಚುಗಳನ್ನು ಹಾಕ್ಕೋಬೇಕು ನೀವು. ಒಂದು ಬೀಡ್ ಸೇರಿಸ್ಕೊಂಡಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಕುಚ್ಚಿಗೆ, ನಾರ್ಮಲ್ ಕುಚ್ಚಿಗೆ ಒಂದು ಬೀಡ್ ಸೇರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಿಂದ. ಈ ಡಿಸೈನ್ ಸಿಂಪಲ್ ಆಗಿದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಒಳ್ಳೆ ಗ್ರ್ಯಾಂಡ್ ಸೀರೆಗಳಿಗೂ ಇದನ್ನು ಮಾಡ್ಕೋಬೋದು, ಗ್ರ್ಯಾಂಡ್ ಸ್ಯಾರಿಗಳಿಗೂ. ನೀವು ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ ಈ ಡಿಸೈನು. ನಿಮಗೆ ವಿಡಿಯೋ ಇಷ್ಟ ಆದರೆ, ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.